ಮೊದಲಿಗೆ ಕೆಎ ವೆಬ್ಸೈಟ್ ಸರ್ಚ್ ಮಾಡಿ. ವೆಬ್ಸೈಟ್ ಓಪನ್ ಆದ ತಕ್ಷಣ ಕರ್ನಾಟಕ ಸಿಇಟಿ ಅನ್ನೋ ಫಸ್ಟ್ ಲಿಂಕ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೆಳಗಡೆ ಗಮನಿಸ್ತಾ ಇದ್ದೀರಾ. ಯುಜಿಸಿಇಟಿ 2026 ಆಪ್ಷನ್ ಎಂಟ್ರಿ ಲಿಂಕ್ 1, ಯುಜಿಸಿಇಟಿ 2026 ಆಪ್ಷನ್ ಎಂಟ್ರಿ ಲಿಂಕ್ 2 ಎರಡನ್ನ ಉಪಯೋಗಿಸಿ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತಾ ಹೋಗಬಹುದು. ನಾವಿಲ್ಲಿ ಆಪ್ಷನ್ 1 ಕ್ಲಿಕ್ ಮಾಡ್ತಾ ಇದ್ದೀವಿ. ಲಿಂಕ್ 1 ಕ್ಲಿಕ್ ಮಾಡಿದ ನಂತರ ಆಪ್ಷನ್ ಎಂಟ್ರಿ ಲಾಗಿನ್ ಕಾಣಿಸ್ಕೊಳ್ಳುತ್ತೆ. ನೀವು 3 ಹಂತದಲ್ಲಿ ಆಪ್ಷನ್ ಎಂಟ್ರಿ ಮಾಡಬಹುದು. 1 ಲಾಗಿನ್, 2 ವೆರಿಫೈ OTP, 3 ಫೇಸ್ ವೆರಿಫೈ. ಮೋಸ್ಟ್ ಇಂಪಾರ್ಟೆಂಟ್, ಆಪ್ಷನ್ ಎಂಟ್ರಿ ಮಾಡೋ ಮುನ್ನ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ನಿಮಗಿಲ್ಲಿ 2 ಆಪ್ಷನ್ಸ್ ಇದೆ. ಒಂದು QR ಕೋಡ್ ಮೂಲಕ ಎಂಟ್ರಿ ಮಾಡಬಹುದು, ಮತ್ತೊಂದು ಸಿಇಟಿ ನಂಬರ್ ಆಡ್ ಮಾಡೋ ಮೂಲಕ ಎಂಟ್ರಿ ಮಾಡಬಹುದು. ನೀವು QR ಕೋಡ್ ಮೂಲಕ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಅನ್ನೋದಾದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ನಲ್ಲಿರೋ QR ಕೋಡ್ ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ನೇರವಾಗಿ OTP ಬರುತ್ತೆ. ನಂತರ ವೆರಿಫೈ OTP ಮಾಡಿ ಫೇಸ್ ಲಾಗಿನ್ ಮೂಲಕ ಲಾಗಿನ್ ಆಗಬಹುದು. ಮತ್ತೊಂದು ವಿಧಾನ ಸಿಇಟಿ ನಂಬರ್ ಎಂಟ್ರಿ ಮಾಡೋ ಮೂಲಕ. ನಾವಿಲ್ಲಿ ಈ ಡೆಮೋ ವಿಡಿಯೋದಲ್ಲಿ ಸಿಇಟಿ ನಂಬರ್ ಎಂಟ್ರಿ ಮಾಡೋ ಮೂಲಕ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀವಿ. ಈಗ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ನಲ್ಲಿರೋ ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಆಪ್ಷನ್ ಎಂಟ್ರಿ ಸಿಇಟಿ ನಂಬರ್ ಆಡ್ ಮಾಡಿ. ನಂತರ ನಿಮಗೆ OTP ಕಳುಹಿಸೋದಕ್ಕೆ ಕೆಇಎ 3 ಆಯ್ಕೆ ಕೊಟ್ಟಿದೆ: SMS, ವಾಟ್ಸ್ಆಪ್ ಮತ್ತು ಇಮೇಲ್. ನಾವಿಲ್ಲಿ SMS ಆಯ್ಕೆ ಮಾಡಿಕೊಂಡಿರೋದ್ರಿಂದ ಹಾಗೆ ಕೆಳಗೆ ಕಾಣಿಸ್ತಾ ಇರುವ ಕ್ಯಾಪ್ಚಾ ಫಿಲ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTP ಎಂಟ್ರಿ ಮಾಡಿ ಮತ್ತು ವೆರಿಫೈ ಮಾಡಿ. OTP ವೆರಿಫೈ ಆದ ನಂತರ ಫೇಸ್ ವೆರಿಫಿಕೇಶನ್ ಆಪ್ಷನ್ ಬರುತ್ತೆ. ಅಲ್ಲಿ ಸ್ಟಾರ್ಟ್ ಕ್ಯಾಮ್ರಾ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ವೆರಿಫೈ ಲಾಗಿನ್ ಬಟನ್ ಕ್ಲಿಕ್ ಮಾಡಿ. ವೆರಿಫೈ ಆದ ನಂತರ ಇಂಪಾರ್ಟೆಂಟ್ ನೋಟಿಸ್ ಕಾಣಿಸುತ್ತೆ. ಗಮನವಿಟ್ಟು ಅದನ್ನ ಓದ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಡೀಟೇಲ್ಸ್ ನೀವೇ ಕ್ರಾಸ್ ವೆರಿಫೈ ಮಾಡಬಹುದು. ಡಿಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ನಲ್ಲಿ ಮೊದಲೇ ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ಅನ್ನೋದನ್ನ ಡೌನ್ಲೋಡ್ ಮಾಡಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಕಾಲೇಜ್ ಹಾಗೂ ಕೋರ್ಸ್ ಸೆಲೆಕ್ಟ್ ಮಾಡೋದಕ್ಕೆ ನಂತರ ಈಸಿ ಆಗುತ್ತೆ. ಹಾಗೆ ನಿಮಗೆ ಪ್ರೈವೇಟ್ ಕಾಲೇಜ್ ಬೇಕಾ, ಡೀಮ್ಡ್ ಬೇಕಾ, ಮೈನಾರಿಟಿ ಬೇಕಾ ಅನ್ನೋದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವೀಗ ನೋಡಬಹುದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಲಾಕ್ ಅಂತ ಕಾಣಿಸ್ತಾ ಇದೆ. ನೀವು ಪೇಮೆಂಟ್ ಮಾಡಿದ ನಂತರನೇ ಇದು ಅನ್ಲಾಕ್ ಆಗೋದು. ಸೊ ಈಗ ಪೇಮೆಂಟ್ ಮೆಥಡ್ಸ್ ನೋಡ್ತಾ ಹೋಗೋಣ. ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 750 ಅಂದ್ರೆ 750 ರೂಪಾಯಿ ಫೀಸ್ ಕಟ್ಟಲೇಬೇಕು. ಮತ್ತೊಂದು ಇಂಪಾರ್ಟೆಂಟ್ ನೋಟ್ ಅಂದ್ರೆ ಇದು ಯಾವುದೇ ಕಾರಣಕ್ಕೂ ರಿಫಂಡಬಲ್ ಅಲ್ಲ. ನೀವು ಪೇಮೆಂಟ್ ಮಾಡಿದ ನಂತರನೇ ಇದು ಆಕ್ಟಿವ್ ಆಗುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಲು ಮಾತ್ರ ಅವಕಾಶ ಇದೆ. ಹಾಗಾಗಿ UPI ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಆಪ್ಷನ್ ಕೂಡ ಕೆಇಎ ಕೊಟ್ಟಿದೆ. ನಾವಿಲ್ಲಿ UPI ಆಪ್ಷನ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ನಂತರ ಪೇಮೆಂಟ್ ರಿಸಿಪ್ಟ್ ಬರುತ್ತೆ. ಬೇಕಾದ್ರೆ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಪೇಮೆಂಟ್ ನಂತರ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಆಕ್ಟಿವ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಒಂದು ಸಲ ಓದಿ ಐ ಅಗ್ರಿ ಪ್ರೊಸೀಡ್ ಟು ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡಿ. ಆಗ ಆಡ್ ಆಪ್ಷನ್ಸ್ ಅಂತ ಕಾಣಿಸುತ್ತೆ. ಅದರಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್ ಮಾಡಿ. ಅಲ್ಲಿ ಎಲ್ಲಾ ತರಹದ ಕೋರ್ಸಸ್ ನೀವು ನೋಡಬಹುದು. ಎಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಡೆಂಟಲ್ ಇದೆ, ಇನ್ನೂ ಹಲವು ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದೆ. ಮೆಡಿಕಲ್ ಕೆಲವೇ ದಿನಗಳ ನಂತರ ಓಪನ್ ಆಗುತ್ತೆ. ಸದ್ಯಕ್ಕೆ ನಾವಿಲ್ಲಿ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಗ ನಿಮಗೆ ಕೋರ್ಸ್ ಮತ್ತು ಕಾಲೇಜ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಆಗ ನೀವು ಪರ್ಟಿಕ್ಯುಲರ್ಲಿ ಕೋರ್ಸ್ ವೈಸ್ ಹೋಗ್ತೀರಾ ಅಥವಾ ಕಾಲೇಜ್ ವೈಸ್ ಹೋಗ್ತೀರಾ ಅಂತಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮಗೆ CS ಬೇಕು, AIನೇ ಬೇಕು, ಯಾವ ಕಾಲೇಜ್ ಆದ್ರೂ ಪರವಾಗಿಲ್ಲ ಅನ್ನೋರು ಕೋರ್ಸ್ ವೈಸ್ ಹೋಗಿ. ಒಂದು ವೇಳೆ ನೀವು ಇದೇ ಕಾಲೇಜ್ ಬೇಕು ಅನ್ನೋದಾದ್ರೆ ಕಾಲೇಜ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕೋರ್ಸಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಂಡ್ ವೆರಿ ಇಂಪಾರ್ಟೆಂಟ್, ಪ್ರಯಾರಿಟೀಸ್ ಸೆಲೆಕ್ಟ್ ಮಾಡಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಕೊಡ್ಲೇಬೇಕು. ಈಗ ಕಾಲೇಜ್ ವೈಸ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ.
ಇಲ್ಲೂ ಎಂಜಿನಿಯರಿಂಗ್ ಯಾವ್ಯಾವ ಕಾಲೇಜ್ನಲ್ಲಿ ಲಭ್ಯವಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಕಾಲೇಜ್ನಲ್ಲಿ ಎಷ್ಟು ಕೋರ್ಸಸ್ ಇದೆ ಎಲ್ಲಾ ಲೋಡ್ ಆಗ್ತಾ ಇದ್ದಂತೆ ನಿಮಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲೂ ಕೂಡ ನೀವು ಪ್ರಯಾರಿಟೀಸ್ ಕೊಡಬಹುದು ಮತ್ತು ಸೇವ್ ಅಂಡ್ ಸಬ್ಮಿಟ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ವೇಳೆ ನಿಮ್ಮ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡಬೇಕು ಎಂದಾದಲ್ಲಿ ಅದಕ್ಕೂ ಅವಕಾಶ ಇದೆ. ಆದ್ರೆ ಒಂದು ಸಲ ಚೇಂಜ್ ಮಾಡಿದ ನಂತರ ತಪ್ಪದೇ ಅಪ್ಡೇಟ್ ಆಪ್ಷನ್ ಕ್ಲಿಕ್ ಮಾಡಿ. ಒಂದು ವೇಳೆ ನೀವು ಆಡ್ ಮಾಡಿರೋ ಪ್ರಯಾರಿಟಿ ಬೇಡವಾದಲ್ಲಿ 0 ಅಂತ ಟೈಪ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಇದೆಲ್ಲ ಆದ ನಂತರ ನೀವು ಆಪ್ಷನ್ ರಿಪೋರ್ಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಉತ್ತಮ. ನೀವು ಮಾಡಿಕೊಂಡಿರೋ ಡೌನ್ಲೋಡ್ ಈ ತರಹ ಇರುತ್ತೆ. ಇದರಲ್ಲಿ ನಿಮ್ಮ ಹೈಯೆಸ್ಟ್ ಪ್ರಯಾರಿಟಿ, ಲೋಯೆಸ್ಟ್ ಪ್ರಯಾರಿಟಿ ಏನು ಅನ್ನೋದು ಕೂಡ ನೋಡಬಹುದು. ಮತ್ತು ಫೀಸ್ ಬಗೆಗಿನ ಗೊಂದಲ ಹೋಗಲಾಡಿಸೋದಕ್ಕೆ ಇದೇ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕೋರ್ಸಿಗೆ ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅನ್ನೋದನ್ನ ವಿತ್ ನಂಬರ್ ಅಂಡ್ ಲೆಟರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗಲೇಬೇಡಿ. ನೀವು ಎಷ್ಟು ಸಲ ಲಾಗಿನ್ ಆಗಿದ್ದೀರಾ, ಯಾವ್ಯಾವ ಟೈಮ್ ಅಲ್ಲಿ ಲಾಗಿನ್ ಆಗಿದ್ದೀರಾ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಹಾಗೆ ಎಷ್ಟು ಸಲ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ವ್ಯೂ ಲಾಗಿನ್ ಮತ್ತು ವ್ಯೂ ಡೌನ್ಲೋಡ್ ಹಿಸ್ಟ್ರಿಯಲ್ಲಿ ನೋಡಬಹುದು. ಲಾಗಿನ್ ಎಂಟ್ರಿ ಕಂಪ್ಲೀಟ್ ಆಗಿದ್ದಲ್ಲಿ ಈ ಸೈಟ್ ಲಾಗ್ ಔಟ್ ಮಾಡಿ.